ಮೆಜೆಸ್ಟಿಕ್ ರೈಲ್ವೆ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿದ್ದ ಮೂವರು ಯುವಕರಿಗೆ ಗಂಭೀರ ಗಾಯವಾಗಿದೆ. ಟ್ಯಾಂಕರ್ಗೆ ಗುದ್ದಿ ಆಟೋಗೂ ಕೂಡ ಡಿಕ್ಕಿಯಾಗಿದೆ. ಬೈಕ್ ಡಿಕ್ಕಿ ಹೊಡೆದು ಕೆಳಕ್ಕೆ ಬಿದ್ದಿದ್ದಾರೆ ಮೂವರು ಸವಾರರು. ಹೆಲ್ಮೆಟ್ ಇಲ್ಲದ ಕಾರಣ ಮೂವರ ತಲೆಗೂ ಕೂಡ ಪೆಟ್ಟು ಬಿದ್ದಿದೆ. ಮೂವರು ಯುವಕರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಮರಾಜಪೇಟೆ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಬೈಕ್ನಲ್ಲಿದ್ದ ಮೂವರು ಯುವಕರಿಗೂ ಗಂಭೀರ ಗಾಯ ಆಗಿದೆ. ಇವತ್ತು ಬೆಳಗ್ಗೆ ಈ ಅಪಘಾತ ಸಂಭವಿಸಿದೆ. ಇವರು ಹೆಲ್ಮೆಟ್ ಧರಿಸಿಕೊಂಡು ಬಂದಿದ್ರೆ ಈ ಮಟ್ಟದ ಒಂದು ಪೆಟ್ಟು ಅವರ ತಲೆಗೆ ಆಗ್ತಾ ಇರಲಿಲ್ಲ. ಎಷ್ಟೇ ಬಾರಿ ಪೊಲೀಸರಾಗಿರ್ಬೋದು ಅಥವಾ ಅಲ್ಲಿ ಟ್ರಾಫಿಕ್ ಪೊಲೀಸರು ಸೂಕ್ತ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ, ಅಲ್ಲದೆ ಫೈನ್ ಅನ್ನ ಕೂಡ ಕಟ್ಟಿಸ್ಕೊಳ್ತಾ ಇದ್ದಾರೆ ಹೆಲ್ಮೆಟ್ ಧರಿಸಿ ಅಂತ ಹೇಳಿ. ಎಷ್ಟೇ ಇವರಿಗೆ ಹೇಳಿದ್ರು ಕೂಡ ಇವರು ಕೇಳ್ತಾ ಇಲ್ಲ. ಇವತ್ತು ಏನು ಬೈಕ್ ನಲ್ಲಿದ್ದ ಮೂವರು ಕೂಡ ಹೆಲ್ಮೆಟ್ ಧರಿಸಿರ್ಲಿಲ್ಲ. ಕೆಳಗೆ ಬಿದ್ದ ರಭಸಕ್ಕೆ ಮೂವರ ತಲೆಗೂ ಕೂಡ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. ಎಲ್ಲಿಗೆ ಹೋಗ್ಬೇಕಾಗಿತ್ತು ನೀವು? ಎಷ್ಟು ಜನ? ಒಬ್ನೇನಾ? ಮತ್ತೆ ಒಂದೇ ಬೈಕಲ್ಲಿ 3 ಜನ ಹೆಂಗ್ ಬಂದ್ರಿ? ಒಬ್ರೇ ಆದ್ರೆ ಅದೇ ಹೆಂಗ್ ಬಂದ್ರಿ? ನೀವೇನಾ ರ್ಯಾಪಿಡೋ ಇದು ಮಾಡೋದು ಅಣ್ಣ? ಯಾರು ರ್ಯಾಪಿಡೋ ಮಾಡೋದು? ಯಾರು ರ್ಯಾಪಿಡೋ ಓಡಿಸ್ತಿರೋದು? ಯಾರು ಡ್ಯೂಟಿ ಮಾಡ್ತಿರೋದು? ನೀವು ಕಸ್ಟಮರಾ? ಡ್ರೈವರ್ ಯಾರು ಅದರಲ್ಲಿ? ನೀವೇ ತಾನೇ ಓಡಿಸ್ತಿರೋದು? ಹೌದಾ? ಇರ್ರಿ ಒಂದ್ ನಿಮಿಷ ರೀ. ಯಾವ ನಿಮ್ದಲ್ವಾ? ಮತ್ತೆ ಏನ್ ಪರಿಚಯ ನಿನ್ಗೆ? ನಿನ್ ಪರಿಚಯನ ಅವರು? ಅದು ಬುಕ್ಕಿಂಗ್ ತೋರಿಸಿ, ಬುಕ್ ಮಾಡಿರೋ ತೋರಿಸಿ, ಫೋನ್ ತೋರಿಸಿ ಬುಕ್ಕಿಂಗ್ ಮಾಡಿರೋದ. ಎಂತ ಲೋಪರ್ ಕೆಲಸಗಳು ಮಾಡ್ತೀರಿ ಅಂದ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಇಲ್ಲ ಅಂತ ಯಾರನ್ನಾರ ಅಮಾಯಕರ ಜೀವನ ತಗೊಂಡ್ಬಿಟ್ರಿ ಅಂತ. ಬೆಳಗಡೆ ಎನ್ಕವರಿ ಅಂತ ಅಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎನ್ಕವರಿ ಗೊತ್ತಾಗುತ್ತೆ ಅಂತಂದ್ರೆ ಗೊತ್ತಾಗಲ್ವಾ? ಹೌದಾ? ಇರ್ರಿ ಒಂದ್ ನಿಮಿಷ ರೀ. ಯಾವ ನಿಮ್ದಲ್ವಾ? ಮತ್ತೆ ಏನ್